ಅಲ್ಲ, ಬರೀ ಮಾತಷ್ಟೇ ಹೊರಟು, ಆದ್ರೆ ಮನಸ್ಸು ತುಂಬಾ ಮೃದು, ತೆಂಗಿನಕಾಯಿ ಇದ್ದಂಗೆ. ಸ್ವಲ್ಪ ಸ್ವೀಟ್ ವಿಲ್ಲನ್. ನನ್ನ ಮಗಳಲ್ಲ, ನಾನು ತಾಯಿ ಅಲ್ಲ. ಮದ್ವೆ ಅಲ್ವಾ, ಅದೇ ಮದ್ವೆ ಅಂತ suspense. ಯಾರು ಸಂಕಟ ಪಡ್ತಾರೆ? ನನಗ್ ಮದ್ವೆಗೆ ಒಡವೆ ಸೀರೆ ಎಲ್ಲ ಬರುತ್ತೆ, ನನಗೆ ಖುಷಿನೇ. ಬೇಸರ ಏನಿಲ್ಲ, ಮಗಳು ಒಂದು ಒಳ್ಳೆ ಮನೆಗೆ ಸೇರಿದಾಳೆ ಅನ್ನೋ ಖುಷಿ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಅವಳಿಗೆ ಓದಬೇಕು ತುಂಬಾ ಅನ್ನೋ ಆಸಕ್ತಿ ಇರೋದ್ರಿಂದ ಮುಂದೆ ಅವಳು ಓದೋದಕ್ಕಾಗತ್ತಾ, ಗಂಡ ಹೆಂಡತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರ ಅನ್ನೋ ಆತಂಕ ಕೂಡ ಇದೆ. ನೀವು ಆಫ್ ಸ್ಕ್ರೀನ್ ನೋಡ್ಬೇಕು ಅಂದ್ರೆ ನಿಮ್ ಕ್ಯಾಮರಾನ 24/7 ನಮ್ ಶೂಟಿಂಗ್ ಇದ್ದಾಗ ಇಡಿ, ನಾವು ಹೆಂಗ್ ಎಂಜಾಯ್ ಮಾಡ್ತೀವಿ ಅಂತ ನಿಮಗ್ ಗೊತ್ತಾಗುತ್ತೆ ಅವಾಗ. ಶುರುವಾಯ್ತು ಹೊಸ ಪುರಾಣ, ಗಟ್ಟಿಮೇಳ ನಡೆದೇ ಹೋಯ್ತು ಆದಿಲಕ್ಷ್ಮಿ ಕಲಾ. ಅಭಿಮಾನಿ ಅಂತ ಹೇಳ್ತಾರೆ, ಆಟೋಗ್ರಾಫು ತಗೋತಾರೆ, ಸೆಲ್ಫಿನೂ ತಗೋತಾರೆ, ಅದ್ರ ತಪ್ಕೊಂಡು ಇಟ್ಕೊಂಡು ಯಾರು ಅಂತ ಅಭಿಮಾನರು ಯಾರು ಇಲ್ಲ. ಆಕ್ಚುಲಿ ಮಗಳು ಹೋಗ್ತಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಸಂಕಟ ಆಗ್ತಿರೋದು ಅವ್ರ ಅಪ್ಪಂಗೆ, ನೀವು ಸಂಕಟನ ಅವ್ರಿಗೆ ಕೇಳಬೇಕು. ಮಗಳ ಮದ್ವೆ ಅಂದ್ರೆ ಮಗಳನ್ನ ಕಳ್ಸ್ಬೇಕು ತವ್ರ ಮನೆಯಿಂದ ಅಂದ್ರೆ ಎಂತ ತಂದೆ ತಾಯಿಗಾದ್ರೂ ಸಂಕಟ ಆಗೇ ಆಗತ್ತೆ. ಆ ಮೂಮೆಂಟ್ ನ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ. ಸೊ ಹೇಳಿ, ಮಗಳ ಮದ್ವೆ ಖುಷಿ ಎಷ್ಟಿದೆ? ಆಕ್ಚುಲಿ ಮಗಳು ಹೋಗ್ತಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಸಂಕಟ ಆಗ್ತಿರೋದು ಅವ್ರ ಅಪ್ಪಂಗೆ, ನೀವು ಸಂಕಟನ ಅವ್ರಿಗೆ ಕೇಳಬೇಕು. ಹೇಳಿ ಸರ್. ಅವಳಿಗೆ ಆಕ್ಚುಲಿ ಮದುವೆ ಇಷ್ಟ ಇಲ್ಲ. ಅವಳೇನೋ ಮುಂದೆ ಓದಿಸ್ತೀನಿ ಅಂತ ಹೇಳಿ ಹುಡುಗನ ಮನೆಯವ್ರನ್ನ ಒಪ್ಸಿದ್ದೀನಿ ಅಂತ ಇವ್ರು ಹೇಳಿದ್ದಕ್ಕೆ ಅವಳು ಒಪ್ಕೊಂಡು ಮದುವೆ ನಡೀತಾ ಇದೆ. ಮುಂದೆ ಮದುವೆ ಹೇಗಾಗತ್ತೆ ಏನು ಅನ್ನೋದು ಸಂಚಿಕೆ ಕಾದ್ ನೋಡ್ಬಿಟ್ಟು ನೋಡ್ಬೇಕು. ಆಡಿಯನ್ಸ್ ಹೇಳ್ಬೇಕು ಅಷ್ಟೇ. ಇವಾಗ ಯೂಶಲ್ ಆಗಿ ಮಗಳಿಗೆ ಮದ್ವೆ ಮಾಡ್ತಿದೀವಿ ಅಂದ್ರೆ ತಂದೆ ತಾಯಿಗೆ ಸಂಕಟ ಇರುತ್ತೆ. ನಿಮಗ್ ಖುಷಿ ಯಾಕೆ ಮೇಡಮ್? ಮದ್ವೆ ಅಲ್ವಾ, ಅದೇ ಮದ್ವೆ ಅಂತ suspense. ಯಾರು ಸಂಕಟ ಪಡ್ತಾರೆ? ನನಗ್ ಮದ್ವೆಗೆ ಒಡವೆ ಸೀರೆ ಎಲ್ಲ ಬರುತ್ತೆ, ನನಗೆ ಖುಷಿನೇ. ಅದು ಮಗಳು ಒಳ್ಳೆ ಮನೆಗೆ ಸೇರಿಸ್ತಿದೀನಿ ಅಂತ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ. ಅದಕ್ಕೆ ನನಗೆ ಖುಷಿನೇ ಇದೆ. ಇನ್ನು ವಯಸ್ಸಾದ್ರೂ ಮುದುಕಿ ಆಗೋ ತನಕ ಮನೆಯಲ್ಲಿ ಇಟ್ಕೊಳಕ್ ಆಗತ್ತಾ ಅಲ್ವಾ? ನನ್ನನ್ನು ನಮ್ಮ ಅಪ್ಪ ಅಮ್ಮ ಕಳ್ಸಿಲ್ವಾ, ಹಾಗೆ ಹೌದು. ನಾನು ನನ್ನ ಮಗಳನ್ನ ಕಳಿಸ್ತಾ ಇದ್ದೀನಿ. ಅಂದ್ರೆ ತುಂಬಾ ರಿಚ್ ಮನೆಗೆ ಅವ್ರದ್ದು ದೃಷ್ಟಿ ಇಷ್ಟಿದ್ರು ಹಿಂಗೆ ಮೇಲೆ ಇರುತ್ತೆ. ನಾನು ದೂರ ದೃಷ್ಟಿ ಯೋಚನೆ ಮಾಡ್ತೀನಿ. ತುಂಬಾ ದೂರದೃಷ್ಟಿ ಇದೆ. ಹಾಗಾಗಿ ಮಗಳನ್ನ ಒಂದು ಒಳ್ಳೆ ಮನೆಗೆ ಸೇರಿಸ್ಬೇಕು ಅಂತ ಹೇಳಿ ಹಾ. ಪ್ಲಾನ್ ಮಾಡಿ ಮದುವೆ ಮಾಡ್ತಾ ಇದ್ದಾರೆ. ಇವಾಗ ಇನ್ನು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡ ಮನೆ ಸಿಕ್ಕಿದ್ಯಲ್ಲ, ಖುಷಿ ಇದೆಯಾ? ಅದು ನನಗ್ ಸಿಕ್ಕಾಪಟ್ಟೆ ಖುಷಿ ಇದೆ. ಇದು ನಾನ್ ಅನ್ಕೊಂಡಿದ್ದಾಗಿದ್ರೆ ಖುಷಿ ಇರ್ತಿತ್ತು, ನಾನ್ ಅನ್ಕೊಂಡಿದ್ದಕ್ಕಿಂತ ಖುಷಿ ಇದೆ ಇವಾಗ. ಈಗ ಆದಿ ಮದ್ವೆ ಮಾಡ್ಕೊಳ್ಳೋ ಸಂದರ್ಭ ಬಂದಿದೆ. ಹಾ. ಸೊ ಖುಷಿ ಜಾಸ್ತಿ ಡಬಲ್ ಆಗಿರ್ಬೇಕು. ಸಿಕ್ಕಾಪಟ್ಟೆ 2 ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋರಂಗಿದೆ ಇವಾಗ. ನಿಮಗೆ ಬೇಸರ ಇದೆ ಸ್ವಲ್ಪ? ಬೇಸರ ಏನಿಲ್ಲ, ಮಗಳು ಒಂದು ಒಳ್ಳೆ ಮನೆಗೆ ಸೇರಿದಾಳೆ ಅನ್ನೋ ಖುಷಿ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಅವಳಿಗೆ ಓದಬೇಕು ತುಂಬಾ ಅನ್ನೋ ಆಸಕ್ತಿ ಇರೋದ್ರಿಂದ ಮುಂದೆ ಅವಳು ಓದೋದಕ್ಕಾಗತ್ತಾ, ಗಂಡ ಹೆಂಡತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರ ಅನ್ನೋ ಆತಂಕ ಕೂಡ ಇದೆ. ಒಟ್ಟಿನಲ್ಲಿ ಮಗಳು ಚೆನ್ನಾಗಿರ್ಬೇಕು, ಅವಳು ನೆಮ್ಮದಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು, ಅವಳು ತುಂಬಾ ಚೆನ್ನಾಗಿ ಓದ್ಬೇಕು, ತುಂಬಾ ಎತ್ತರದ ಸ್ಥಾನಕ್ಕೆ ರೀಚ್ ಆಗ್ಬೇಕು ಅನ್ನೋ ಆಸೆ ಇರೋ ತಂದೆ ನಾನು. So ಇವಾಗ ಮೇಡಮ್, ನೀವು ಅಳಿಯ ಕೊಟ್ಟಿದ್ ಸೀರೆ, ಸೆಲೆಕ್ಟ್ ಮಾಡಿದ ಸೀರೆ ಅದನ್ನೇ ಉಟ್ಕೊಂಡಿದೀನಿ ನೋಡಿ. ಅಳಿಯ ಕೊಟ್ಟಿದ್ ಸೀರೆನೆ ಉಟ್ಕೊಂಡಿದೀನಿ. ಅಲ್ಲೇ ಶಕುನ ಹೊಡಿತು, ಬಟ್ ನಮಗ್ ಅರ್ಥ ಆಗ್ಲಿಲ್ಲ, ಅದು ಇವಾಗ ಅರ್ಥ ಆಯ್ತು. ಸೊ ಈಗ ಆಫ್ ದಿ ಸ್ಕ್ರೀನ್ ಅಂತ ಬಂದಾಗ ಎಷ್ಟು ಜೋವಿಯಲ್ ಆಗಿರ್ತೀರಾ, ಎಂದು ನಂದು ತರಲೆ ಮಾಡ್ತಾ ಇರ್ತೀರಾ ಎಲ್ಲ ಸೆಟ್ ಅಲ್ಲಿ, ಹೇಗೆ? ನೀವು ಆಫ್ ಸ್ಕ್ರೀನ್ ನೋಡ್ಬೇಕು ಅಂದ್ರೆ ನಿಮ್ ಕ್ಯಾಮರಾನ 24/7 ನಮ್ ಶೂಟಿಂಗ್ ಇದ್ದಾಗ ಇಡಿ, ನಾವ್ ಹೆಂಗ್ ಎಂಜಾಯ್ ಮಾಡ್ತೀವಿ ಅಂತ ನಿಮಗ್ ಗೊತ್ತಾಗುತ್ತೆ ಅವಾಗ. ನಾವ್ ಹೇಳಿದ್ರೆ ಮಜಾ ಇರಲ್ಲ, ನೀವು ನೋಡ್ಬೇಕು, ನೋಡಿ ಆನಂದಿಸ್ಬೇಕು, ಅವಾಗ ಗೊತ್ತಾಗೋದು. ಆನಂದಿಸ್ಬೇಕ, ಕ್ಯಾಮ್ರಾ ಇಟ್ಟು ನೋಡಿ ಆನಂದಿಸ್ಬೇಕು. ಇಲ್ಲ, ನಾವು ಸಿಕ್ಕಾಪಟ್ಟೆ ಮಜಾ ಮಾಡ್ತೀವಿ. ಒಂದೆರಡು ಇನ್ಸಿಡೆಂಟ್ ಹೇಳಿ ಸರ್. ಏನಾದ್ರೂ ನಿಮ್ಗೆ ತುಂಬಾ ಮೆಮೊರಬಲ್ ಆಗಿ ಉಳ್ಕೊಂಡಿದ್ದಂತ ಒಂದೆರಡು ಇನ್ಸಿಡೆಂಟ್ ಸೆಟ್ ಅಲ್ಲಿ ಆದಂತ ವಿಷಯಗಳು. ಅಲ್ಲ, ನಾವೇನ್ 20 ವರ್ಷದಿಂದ ಶೂಟಿಂಗ್ ಮಾಡ್ತಾ ಇದ್ದಿದ್ದೆ 2 ತಿಂಗಳಿಂದ, ಅದಂಗೆ ಹೆಂಗ್ ತುಂಬಾ ಮೆಮೊರೇಬಲ್ ಆಗುತ್ತೆ? ಏನೋ ದಿನ ಎಂಜಾಯ್ ಮಾಡ್ತೀವಪ್ಪ, ಮನೆಗೆ ಹೋಗ್ತೀವಿ, ಮನೇನೆ. ಒಂದು ಇನ್ಸಿಡೆಂಟ್ ತುಂಬಾ ಚೆನ್ನಾಗಾಯ್ತು. ಏನಂತಂದ್ರೆ, ಮೊನ್ನೆ ಮದುವೆ ಸೀಕ್ವೆನ್ಸ್ ಎಲ್ಲ ನಡೀತಾ ಇತ್ತಲ್ಲ, ಸೆಟ್ ಅಲ್ಲಿ ಅವಲಕ್ಕಿ ಏನೋ ಮಾಡಿದ್ರು, ಸ್ವಲ್ಪ ಉಪ್ಪು ಖಾರ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ನಾನು ಹೋಗಿ ಕಿಚನ್ ಅಲ್ಲಿ ಸಕ್ಕರೆ ಹಾಕೊಂಡ್ ಬಂದೆ. ನನ್ನ ಮಗಳು ಕ್ಯಾರೆಕ್ಟರ್ ಮಾಡ್ತಾಳೆ ಗ್ರೀಷ್ಮಾ, ಎರಡನೇ ಮಗಳು. ಎರಡನೇ ಮಗಳು. ಅವ್ರ ಅಮ್ಮ ಬಂದು ಕೇಳಿದ್ರು, ಸಕ್ಕರೆ ಏನ್ ಹಾಕೊಂಡು ತಿಂದ್ರಿ ಅಂದ್ರೆ, ನಾನು ಸಕ್ಕರೆ ಹಾಕೊಂಡು ತಿಂದೆ. ಸಕ್ಕರೆ ಎಲ್ಲಿದೆ ಕೇಳಿದ್ರು, ನೋಡಿ ಅಲ್ಲಿ ಕಿಚನ್ ಅಲ್ಲಿ ಇದೆ ಅಂತ. ಅವ್ರು ಹೋಗಿ ತಗೊಂಬಂದು ಹಾಕೊಂಡು ಅವ್ರು ಹಾಕೊಂಡಿದ್ದ ಅಷ್ಟೇ ಅಲ್ಲದೆ ಒಂದು 10-6 ಜನಕ್ಕೂ ಎಲ್ಲ ಹಾಕಿದ್ರು, ತಗೊಳ್ಳಿ ತಿನ್ನಿ, ಸಕ್ಕರೆ ಹಾಕೊಂಡು ತಿನ್ನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲ ತಿಂದವರು ಅಯ್ಯೋ ಇದೇನಿದು ಅಂತ ಹೇಳಿ
ನಾನು ಹೇಳಿದ್ದು ಸಕ್ಕರೆ ಅಂತ, ಬಟ್ ಆ ಟೈಮಲ್ಲಿ ಆ ಕುಕ್ ಮಾಡೋರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆ ಸಕ್ಕರೆ ಬೇರೆ ಕಡೆ ಎಲ್ಲ ಇಟ್ಬಿಟ್ಟು ಅಲ್ಲಿ ಇದು ಲೆಮನ್ ಸಾಲ್ಟ್ ಅಂತ ಹೇಳಿ ಬರುತ್ತಲ್ಲ ಅದನ್ನ ಒಂದು ಕವರಲ್ಲಿ ಹಾಕಿ ಇಟ್ಟಿದ್ರು. ಆ ಲೆಮನ್ ಸಾಲ್ಟ್ ಎಲ್ಲದಕ್ಕೂ ಹಾಕಿ ಎಲ್ಲರೂ ಹುಳಿ ಹುಳಿ ಆಗಿ ಇಡುವಂತ ಪರಿಸ್ಥಿತಿ ಬಂತು ಅಷ್ಟೇ. ಕೆಲವರಿಗಂತೂ ಮಾತೇ ಬರ್ಲಿಲ್ಲ. ಬಟ್ ನಂಗೊಂದ್ ಚೂರು ಉದುರಿಸಿದ್ರು ನನಗ್ ಸಖತ್ತಾಗಿತ್ತು, ನಾನ್ ಎಂಜಾಯ್ ಮಾಡಿದೆ. ಕೆಲವ್ದು ಲೇಟ್ ಆಗಿ ಬರ್ತಾರೆ ಅಂತ ಕಂಪ್ಲೇಂಟ್ಸ್ ಏನಾದ್ರು ಇದೆಯಾ ಯಾರಿಗೇನಾದ್ರು? ಇಲ್ಲ. ಇಲ್ಲ, ಆನ್ ಟೈಮ್ ಪರ್ಫೆಕ್ಟ್. ಅಲ್ಲ, ಬೇಗ ಬರ್ತೀವಿ, ಬೇಗ ಮುಗಿಸ್ಕೊಡ್ಲಿ ಅನ್ನೋದು ಹಾ, ಒಂದೇ. ಅದೊಂದ್ ಆಸೆಗೆ ಬರ್ತೀವಿ ನಾವು ಬೇಗ. ಈಗ ಅಂದ್ರೆ ನಿಮ್ಮನ್ನ ಸಾಕಷ್ಟು ಜನ ಚಿಕ್ಕ ವಯಸ್ಸಿಂದ ನೋಡಿರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಿ, ನೀವೊಬ್ರು ಬಾಕಿ ಇದ್ರಿ ಹೇಳಿ. ಅವಾಗೆಲ್ಲ ತುಂಬಾ ಸ್ವೀಟ್ ಆಗಿರುವಂತ ಪಾತ್ರಗಳು ಮಾಡ್ತಾ ಈಗ ಬರ್ತಾ ಬರ್ತಾ ಯಾಕೆ ನೀವು ವಿಲನ್ ಆಗಿ ಸ್ವಲ್ಪ ಈಗಲೂ ಸ್ವೀಟ್ ವಿಲ್ಲನ್. ನಾನು ವಿಲನ್ ಅಂತ ಯಾರು ಹೇಳಿದ್ರು? ನಾನ್ ವಿಲನ್ ಅಲ್ಲ. ನನ್ ಮಗಳು ಮದ್ವೆ ಮಾಡ್ಕೊಂಡು ಹೋಗ್ಬೇಕು, ವಯಸ್ಸಾಗಿದ್ದೀರಿ. ಇವಾಗ ನಿಮ್ಮ ಅಪ್ಪ ಅಮ್ಮ ಯೋಚನೆ ಮಾಡಲ್ವಾ? ವಯಸ್ಸಾದ್ಮೇಲೆ 20 ಆದ್ಮೇಲೆ ಎಲ್ಲಾ ಅಪ್ಪಂಗೂ ಯೋಚನೆ, ಅಪ್ಪ ಅಮ್ಮಂದ್ರಿಗಿಂತ ಅಮ್ಮಂದ್ರಿಗೆ ಜಾಸ್ತಿ ಯೋಚನೆ ಇರುತ್ತೆ ಹೆಣ್ಮಕ್ಳದು. ಒಂದು ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಯೋಚನೆ ಒಂದ್ ಇದ್ದೇ ಒಳ್ಳೆ ಇರುತ್ತೆ. ಮನೆಗ್ ಮಗಳನ್ನ ಸೊ ಮದುವೆ ಮಾಡ್ಕೊಡ್ಬೇಕು ನಾನು ಅಂತ ಇಲ್ಲಿಂದ ಇರುತ್ತೆ. ಕೆಟ್ಟೋಳಲ್ಲ, ಬರೀ ಮಾತಷ್ಟೇ ಹೊರಟು, ಆದ್ರೆ ಮನಸ್ಸು ತುಂಬಾ ಮೃದು, ತೆಂಗಿನಕಾಯಿ ಇದ್ದಂಗೆ. ಸ್ವಲ್ಪ ಸ್ವೀಟ್ ವಿಲ್ಲನ್ ಅವರು. ವಿಲ್ಲನ್ ಅಂತ ಮತ್ತೆ ಅಲ್ಲ ಅಲ್ಲ, ವಿಲ್ಲನ್ ಅಲ್ಲ, ಆ ಸ್ವಲ್ಪ ಸ್ವೀಟ್ ಆಗಿ ಖಡಕ್ ಅಮ್ಮ ಅಷ್ಟೇ. ಬಿಟ್ಟೇನಿಲ್ಲ. ಅದ್ ಬಿಟ್ಟು ಏನಿಲ್ಲ. ಜೋರು ಜಾಸ್ತಿ. ಹಾ, ಜೋರು ಯಾರು ಜೋರ್ ಮಾತಾಡ್ತಾರೆ? ರಿಯಲ್ ಲೈಫ್ ಅಲ್ಲೂ ಜೋರ? ಇಲ್ಲ ಇಲ್ಲ, ರಿಯಲ್ ಲೈಫ್ ಅಲ್ಲಿ ಯಾರು ಜೋರಾಗಿ ಮಾತಾಡ್ತಿದ್ದಾರೆ? ರಿಯಲ್ ಲೈಫ್ ಅಲ್ಲಿ ನಾನು ತುಂಬಾ ಜೋವಿಯಲ್ ಆಗಿದ್ದೀನಿ. ಯಾವಾಗ್ಲೂ ತಮಾಷೆ ಮಾಡ್ಕೊಂಡೇ ಇರ್ತೀನಿ. ಯಾಕಂದ್ರೆ ಎಲ್ಲಾರ್ ಲೈಫಲ್ಲೂ ಗೋಳು ಇದ್ದಿದ್ದೆ, ಮತ್ ಬಂದೆ ಅವ್ರ ಮುಂದೆ ಮತ್ತೆ ನಮ್ ಗೋಳು ಯಾರು ಹೇಳ್ಕೊತಾರೆ? ಯಾವಾಗ್ಲೂ ಖುಷಿ ಖುಷಿಯಾಗಿ ನಗ್ತಾ ಇರ್ತೀವಿ ಅಷ್ಟೇ. ನೀವ್ ಹೇಳಿ ಸರ್. ಇವ್ರು ನಿಜವಾಗ್ಲೂ ಸಿಂಪಲ್, ಅವ್ರ ನಾನೇ ಹೇಳ್ತೀನಿ. ಮಾತೇ ಆಡಲ್ಲ. ಇಲ್ಲ ಇಲ್ಲ, ಮಾತಾಡ್ತೀನಿ ಎಷ್ಟ್ ಬೇಕು ಅಷ್ಟೇ. ಹಾ. ಮಿತ ಭಾಷೆ ಅಂತ ಹೇಳ್ತಾರಲ್ಲ. ಇನ್ನ ಆದಿಲಕ್ಷ್ಮಿ ಪುರಾಣ ಸೀರಿಯಲ್ಗೆ ಇವಾಗ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಜನರು ಕೂಡ ಕಮೆಂಟ್ ಮಾಡ್ತಾ ಇದಾರೆ, ಎನಿವೆ ಲಾಸ್ಟಿಗೆ ಮದ್ವೆ ಆಗದೆ ಆದಿ ಮತ್ತೆ ಲಕ್ಷ್ಮಿ, ಯಾಕೆ ಇಷ್ಟೆಲ್ಲ ಡ್ರಾಮಾ ಅಂತೆಲ್ಲ. ಅಂದ್ರೆ ಅದು ಕ್ಯೂರಿಯಾಸಿಟಿ ಇದೆ ಜನಕ್ಕೆ, ಹೇಗ್ ಮದ್ವೆ ಆಗ್ಬೋದು ಇವ್ರು ಅಂತ. ಈ ರೆಸ್ಪಾನ್ಸ್ ಈಗ ನೀವು ಹೊರಗಡೆ ಹೋದಾಗ ಸೀರಿಯಲ್ ಬಗ್ಗೆ ರೆಸ್ಪಾನ್ಸ್ ಹೇಗ್ ಸಿಗ್ತಾ ಇದೆ? ರೆಸ್ಪಾನ್ಸ್ ಚೆನ್ನಾಗಿದೆ. ಸುಮಾರು ಜನ ಕೇಳ್ತಾರೆ, ನೀವು ಇದರಲ್ಲಿ ಮಾಡ್ತಿದ್ದೀರಿ ಅಲ್ವಾ ಅಂತ. ಪಾತ್ರ ಚೆನ್ನಾಗಿ ಬರ್ತಾ ಇದೆ. ಬಟ್ ಅದೇ ಕತೆನೂ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಆ ಕ್ಯೂರಿಯಾಸಿಟಿನೂ ಉಳಿಸ್ಕೊಂಡು ಈ ಇಷ್ಟು ಜಗಳ ಆಡ್ತಿರೋ ಪೇರ್ ಹೇಗೆ ಮದುವೆ ಆಗ್ತಾರೆ, ಬಿಟ್ವೀನ್ ದಟ್ ಏನೇನು ಡ್ರಾಮಾಗಳೆಲ್ಲ ಆಗುತ್ತೆ ಅಂತ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡು ಹೋಗಿದ್ದಾರೆ ಕತೆನ. ಆಕ್ಟಿಂಗ್ ಕೆರಿಯರ್ ಇಬ್ರು ಶುರು ಮಾಡಿ ಎಷ್ಟು ವರ್ಷಗಳಾಯ್ತು? ಇಲ್ಲಿ ಎಷ್ಟು ವರ್ಷಗಳು ಕಂಪ್ಲೀಟ್ ಮಾಡಿದ್ದೀರಾ? ಲೆಕ್ಕ ಹಾಕ್ಬಿಡ್ತೀನಿ, ಕ್ಯಾಲ್ಕುಲೇಟರ್ ತೆಗೆದು, ನಂಗೆ ಗೊತ್ತಾಗಲ್ಲ. ಆಲ್ಮೋಸ್ಟ್ ಸೇಮ್ ಅನ್ಸುತ್ತೆ. ಹಾ. ಆಗಿದೆ, ಒಂದು 18-20 ವರ್ಷ ಆಗಿದೆ. ನಂದು 23 ವರ್ಷ. ಸೀನಿಯರ್ಸ್ ನೀವ್ ಬಂದಾಗೆಲ್ಲ ಈಗ ಹೊಸದಾಗಿ ಬಂದಿರೋ ಆಕ್ಟರ್ಸ್ ಎಲ್ಲ ಫುಲ್ ಸೈಲೆಂಟ್ ಆಗಿ ಆ ಕಡೆ ಈ ಕಡೆ ಓಡಾಡೋದು, ನಿಮ್ ಮುಂದೆ ಸ್ವಲ್ಪ ಕಡಿಮೆ ಮಾತಾಡೋದು ಆತರ ಇದೆಯಾ? ಇಲ್ಲ ನೀವೇ ಜಾಸ್ತಿ ಮಾತಾಡ್ತೀರಾ? ಇಲ್ಲ, ಅದು ಆಕ್ಚುಲಿ ನಾವು ಜಾಸ್ತಿ ಮಾತಾಡ್ಸ್ಬೇಕು. ಯಾಕೆಂತಂದ್ರೆ ಈಗ ಒಂದು ಕೆಮಿಸ್ಟ್ರಿ ಅಂತ ಇರುತ್ತೆ. ಒಂದು ಸೀನ್ ಮಾಡ್ಬೇಕಾದ್ರೆ ಒಂದು ಕೆಮಿಸ್ಟ್ರಿ ಅಂತ ಇರುತ್ತೆ. ಅವ್ರು ಸೀನಿಯರ್ ಅಂದ್ಕೊಂಡು ಭಯ ಪಟ್ಕೊಳ್ಳೋದು ಈಗಿನ ಹುಡುಗರಿಗೆ ಆ ಥರದ್ದು ಇಲ್ಲ. ಬಟ್ ಸ್ಟಿಲ್ ಒಂದು ಕ್ಲೋಸ್ನೆಸ್ ಇತ್ತು ಅಂತಂದ್ರೆ ಅವರು ಈಸಿಯಾಗಿ ಮಾಡ್ಬೋದು. ಅದನ್ನ ನಾವು ಮಾಡ್ಕೋತೀವಿ, ತೊಂದ್ರೆ ಇಲ್ಲ. ಇಬ್ರಿಗೂ ಏನ್ ಇಷ್ಟ ಫುಡ್ ಅಲ್ಲಿ? ವೆಜಿಟೇರಿಯನ್, ಹಾ, ವೆಜಿಟೇರಿಯನ್ ಇಷ್ಟ. ನಾನ್ ವೆಜ್, ಪ್ಯೂರ್ ಒಳ್ಳೆ ಊಟ, ರುಚಿಯಾದ ಊಟ ಇಷ್ಟ. ಹೌದು, ಪ್ಯೂರ್ ವೆಜ್. ಫೇವ್ರೆಟ್ ಅಂತ ಏನಿಲ್ಲ, ಎಲ್ಲ ಏನ್ ಕೊಟ್ರು ತಿಂತೀನಿ. ವೆಜಿಟೇರಿಯನ್ ಏನ್ ಚೆನ್ನಾಗಿದ್ರು ತಿಂತೀವಿ. ಒಂದಿನ ಕಂಪ್ಲೀಟ್ ನಾನು ಇದೇ ತಿನ್ನಂದ್ರೆ ಇದೇ ಫುಡ್ ನ ನಾನು ಒಂದ್ 10 ದಿನ ಬೇಕಿದ್ರು ತಿಂತೀನಿ ಅನ್ನೋ ಕಂಫರ್ಟ್ ಫುಡ್. ಇಡ್ಲಿ ವಡೆ. ಇಡ್ಲಿ ವಡೆ. ಇಡ್ಲಿ ವಡೆ ಇಲ್ಲ, ನನಗೆ ಇಡ್ಲಿ ಇಷ್ಟ ಆಗಲ್ಲ. ನಂಗೆ ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ದಿನಾ ಇಡ್ಲಿ ತಿಂದು ತಿಂದು ನಾನು ಮನೆಯಲ್ಲೂ ಇಡ್ಲಿ ಮಾಡೋದು ಬಿಟ್ಬಿಟ್ಟಿದ್ದೀನಿ. 365 ದಿನನೂ ಓಕೆನಾ? ನಂಗೆ ಇಲ್ಲ. ಮಾಮೂಲಿ ಎಲ್ಲ ಉಳಿದಿದ್ದು ಆಲ್ಮೋಸ್ಟ್ ಏನ್ ರುಚಿಯಾಗಿರುತ್ತೆ ಎಲ್ಲ ಇಷ್ಟ. ಇದೇ ಬೇಕು ಪರ್ಟಿಕ್ಯುಲರ್ ಅಂತೇನಿಲ್ಲ. ಓಕೆ, ತುಂಬಾ ಫುಡ್ಡಿ ಅಂತಲ್ಲ, ಏನ್ ಚೆನ್ನಾಗಿರುತ್ತೆ ಅದ್ ತಿಂತೀವಿ ವೆಜಿಟೇರಿಯನ್ ಆದ್ರೆ. ನಿಮ್ಮಿಬ್ರು ಅಂದ್ರೆ ಫೇವ್ರೆಟ್ ಕೋ ಆರ್ಟಿಸ್ಟ್ ಅಂದ್ರೆ ಇದುವರೆಗಿಂದ ಅಥವಾ ಎಲ್ಲ ಓವರ್ ಆಲ್ ತುಂಬಾ ಜನ ಇದ್ದಾರೆ. ತುಂಬಾ ಜನ ಇದ್ದಾರೆ. ಇವಾಗಿನವ್ರಂತೂ ಹೆವಿ ಟ್ಯಾಲೆಂಟೆಡ್, ಬಾರ್ನೆ ಟ್ಯಾಲೆಂಟೆಡ್ ಆಗಿ ಹುಟ್ಬಿಟ್ಟಿರ್ತಾರ ಅವ್ರು. ಸೊ ಇವ್ರನ್ನ ಅಂತ ಹೇಳಿ ನಮ್ಮನ್ನ ಯಾಕೆ ಕೆಟ್ಟವ್ರನ್ನ ಮಾಡ್ತೀರಾ ನೀವು? ನಮಗೆ ಎಲ್ಲಾರು ಇಷ್ಟ ಅಲ್ವಾ ಸರ್? ನಾವು ಇಷ್ಟ, ನಾವು ಇಷ್ಟ. ಸಿ, ಇದು ಆಕ್ಟಿಂಗ್ ಅಂತಂದ್ರೆ ಗಿವ್ ಅಂಡ್ ಟೇಕ್. ಹಾ. ಈಗ ನಾವೇನ್ ಕೊಡ್ತೀವಿ ಅವ್ರು ವಾಪಸ್ ಕೊಟ್ರೇನೆ ಒಂದು ಸೀನ್ ಚೆನ್ನಾಗಿ ಬರುತ್ತೆ ಅಂತ ಆಗುತ್ತೆ. ಇದು ಏಕಪಾತ್ರ ಇದುವರೆಗಿನ- ಅಭಿನಯ ಅಂತೂ ಅಲ್ಲ, ಎಲ್ಲರೂ ಒಟ್ಟಿಗೆ ಇದುವರೆಗಿನ ಕ್ಯಾರಿಯರ್ ಇಂದ ಎಲ್ರು ಚೆನ್ನಾಗಿದೆ.
ಫೇಸಿ ಅಂದ್ರೆ ತುಂಬಾ ಕ್ರೇಜಿ ಫ್ಯಾನ್ ಮೂಮೆಂಟ್ ಯಾವ್ದಾದ್ರು ನಿಮ್ಮ ಲೈಫ್ ಇದೆಯಾ? ಅಂದ್ರೆ ಒಂದು ಎಂಬ್ಯಾರಸಿಂಗ್ ಸಿಚುಯೇಷನ್ ಆಗಿರ್ಬೋದು, ಅಥವಾ ಫುಲ್ ಕ್ರೇಜಿ ಆಗಿ ಒಬ್ರನ್ನ ನಿಮ್ಮ ಅಭಿಮಾನಿ ಅಂತ ಫುಲ್ ತಪ್ಕೊಂಡಿರೋದು ಅಥವಾ ಲೆಟರ್ಸ್ ಕೊಟ್ಟಿರೋದು, ಈ ತರ ಏನಾದ್ರು ಇದೆಯಾ? ಆ ತರದ್ದೆಲ್ಲ ಏನಿಲ್ಲ. ಅಭಿಮಾನಿ ಅಂತ ಹೇಳ್ತಾರೆ, ಆಟೋಗ್ರಾಫು ತಗೋತಾರೆ, ಸೆಲ್ಫಿನೂ ತಗೋತಾರೆ, ಆತರ ತಪ್ಕೊಂಡ್ ಇಪ್ಕೊಂಡ್ ಯಾರು ಅಂತ ಅಭಿಮಾನರು ಯಾರು ಇಲ್ಲ. ಕಾಡ್ಸಿಲ್ಲ ಆತರ ಯಾರು. ಬಟ್ ನೋಡ್ದವ್ರೆಲ್ಲ ಹೇಳ್ತಾರೆ ಚೆನ್ನಾಗ್ ಆಕ್ಟ್ ಮಾಡ್ತೀರಾ, ತುಂಬಾ ನ್ಯಾಚುರಲ್ ಆಗಿರುತ್ತೆ, ಆಕ್ಟಿಂಗ್ ಇಷ್ಟ ಅಂತ ಹೇಳ್ತಾರೆ. ಸಾಕಲ್ವಾ ಅಷ್ಟು. ತುಂಬಾ ಚೆನ್ನಾಗಿ ಮಾಡ್ತಾರೆ. ಸರು ಅಷ್ಟೇ ತುಂಬಾ ಚೆನ್ನಾಗ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಂದೊಂದ್ಸಲ ಮಾಡ್ಬೇಕಾದ್ರೆ ನೆಕ್ಸ್ಟ್ ಹೆಂಗ್ ಹೇಳೋದು, ಹೆಂಗ್ ರಿಯಾಕ್ಟ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ಸರ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮೊನ್ನೆ ಅಂತೂ ಒಂದ್ ಸೀನ್ ಮಾಡಿದ್ರು, ನಮಗೆ ಲಿಟ್ರಲಿ ಟೆಲಿಕಾಸ್ಟ್ ಅಲ್ಲಿ ನೋಡಿದಾಗ ಕಣ್ಣಲ್ಲಿ ನೀರೇ ಬಂತು. ಹಂಗೆಲ್ಲ ಏನಿಲ್ಲ. ಹೌದು ಸರ್, ಆಕ್ಚುಲಿ ಪೂಜಾ ಅವ್ರನ್ನ ಪಕ್ಕದಲ್ಲಿ ಹಾ, exactly. ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನೀನು ಹೋಗಿದ್ ಮನೆ ಚೆನ್ನಾಗಿರುವಾಗ ನಮ್ಗೆಲ್ಲ ನಮ್ ತಂದೆ ನೆನಪಾದ್ರು. ಅಂಡ್ ಯೂಶಲಿ ನಿಮ್ಗೂ ಆಗಿರ್ತಾರೆ ಅನ್ಸುತ್ತೆ, ಮದ್ವೆ ಮಾಡಿ ಕಳ್ಸ್ಬೇಕಾದ್ರೆ ಹೌದು ಹೌದು. ಇತ್ತ ಎಮೋಷನಲ್ ಸಿಕ್ಕಾಪಟ್ಟೆ. ಯಾರಿಗಿರಲ್ಲ ಹೇಳಿ, ಬೆಳದ್ ಬಂದ್ ಮನೆನ ಬಿಟ್ಬಿಟ್ಟು ಬೇರೆ ಮನೆಗ್ ಹೋಗ್ಬೇಕು ಅಂತ. ಅದು ಇದ್ರಲ್ಲಂತೂ ಇಷ್ಟ ಇಲ್ದರವ್ರ ಮನೆಗ್ ಹೋಗ್ಬೇಕು, ಅವ್ರು ಎಷ್ಟೇ ಶ್ರೀಮಂತರಾಗಿರ್ಲಿ ಏನೇ ಇರ್ಲಿ, ಆ ನೋವಂತೂ ಒಂದ್ ಇದ್ದೇ ಇರುತ್ತೆ. ಸೊ ಆ ನೋವನ್ನ ಇಬ್ರು ಮುಖದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನೋಡಿ ಸರ್, ಇಲ್ಲ ಯೂಶಲ್ ಆಕ್ಚುಲಿ ಹೌದು, ಅದು ನಾನ್ ನಿಮ್ಗೆ ಹೇಳೋಣ ಅಂತಿದ್ದೆ. ಬಿಕಾಸ್ ಆ ಮೂಮೆಂಟ್ ನಮ್ಗೆಲ್ಲ ಇವಾಗ ನಾವು ಮದ್ವೆ ಆಗಿ ಹೋಗ್ತೀವಿ ಅಂದಾಗ ನಮ್ ತಂದೆ ಹೇಗ್ ಫೀಲ್ ಮಾಡ್ಬೋದು ಅನ್ನೋದು ಪ್ರತಿಯೊಂದು ಹೆಣ್ಮಕ್ಳಿಗೂ ಅದು ಕನೆಕ್ಟ್ ಆಗಿರುತ್ತೆ. ಸೊ ನಿಮ್ಗೆ ರಿಯಲ್ ಲೈಫ್ ಅಲ್ಲಿ ಎಷ್ಟು ಜನ ಮಕ್ಳಿದ್ದಾರೆ? ನಂಗೂ ಮಗಳಿದ್ದಾಳೆ, ಮಗ ಇದ್ದಾನೆ, ಬಟ್ ಇಷ್ಟು ದೊಡ್ಡ ಮಗಳಿಲ್ಲ. ನನಗೂ ಒಬ್ಳು ಮಗಳಿದ್ದಾಳೆ, ಅವಳಿಂದ ಸ್ಕೂಲ್ಗೆ ಹೋಗ್ತಿದ್ದಾಳೆ. ಬಟ್ ಒಂದೊಂದ್ಸತಿ ಆಕ್ಟ್ ಮಾಡುವಾಗ ಅವಳನ್ನ ನೆನೆಸ್ಕೊಂಡ್ರು ಬೇಜಾರಾಗುತ್ತೆ. ಯಾಕಂದ್ರೆ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ ಅಲ್ಲಿ ಹಿಂಗ್ ಬಂದು ಹೋಗುತ್ತಲ್ವಾ, ಓ ನಮ್ಮ ಮಕ್ಕಳು ಅವರು ಇದೇ ಫೇಸ್ ಅಲ್ಲಿ ಹೋಗ್ಬೇಕು ಅಂತ ಕೆಲವೊಂದ್ಸತಿ ಬೇಜಾರಾಗುತ್ತೆ. ಮತ್ತೆ ಆದಾಗ ನೋಡೋಣ ಅನ್ಕೊಂಡು ನಾವು ನಕ್ಕೊಂಡಿರ್ತೀವಿ. ಎಮೋಷನಲ್ ಆಗ್ತಿದ್ದೀರಾ ಏ ಇಲ್ಲಪ್ಪ, ನೋ ಎಮೋಷನ್ಸ್. ನಮಗೆ ಊಟಕ್ಕೆ ಬಿಡ್ತಿಲ್ವಲ್ಲ ಅಂತ ಸಂಕಟ ಆಗ್ತಿದೆ, ಎಮೋಷನಲ್ ಅಲ್ಲ. ನೆಕ್ಸ್ಟ್ ಟೈಮ್ ಆಯ್ತು. ಸೀನ್ ಅಲ್ಲ, ಇವತ್ತಿರೋದ್ ನಾವೇ ಇಬ್ರು ಆರ್ಟಿಸ್ಟ್. ನಾವೇ ಇಬ್ರು, ಬೇರೆ ಟೈಮ್ ಕೊಡಲ್ಲ, ನೀವು ಊಟಕ್ಕೆ ಬಿಡ್ತಾ ಇಲ್ಲ, ಅದಕ್ಕೆ ಬೇಜಾರಾಗ್ತದೆ. ಓಕೆ, ಕಡೆದಾಗಿ ಸೀರಿಯಲ್ ಬಗ್ಗೆ ಒಂದೆರಡು ಮಾತು ಹೇಳಿ ನಿಮ್ಮ ಊಟದ ಬ್ರೇಕ್ ತಗೋಬಹುದು. ಸೀರಿಯಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೀಗೆ ನೋಡಿ ಸಹಕರಿಸಿ, ನಿಮ್ಮ ಆಶೀರ್ವಾದ ಸದಾ ಇರ್ಲಿ. 1000 ಎಪಿಸೋಡ್ ಸಹಕರಿಸಿ ಎಲ್ಲ ಪ್ರೋತ್ಸಾಹಿಸಿ. ಪ್ರೋತ್ಸಾಹಿಸಿ. ನಾವು ಮಾಡಿದ್ದೆಲ್ಲ ನೋಡಿ ಸಹಕರಿಸೋದು ಬೇಡ, ಪ್ರೋತ್ಸಾಹ ಕೊಡಿ ಸಾಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.